ನಾನು ಇನ್ನು ಆಟೋ ಮಾರ್ಬಿಟ್ಟು ಗಾಡಿ ಒಂದು ಇಸ್ಕೊಬಿಡ್ಬೇಕಷ್ಟೇ, ಇನ್ನೇನು ಮಾಡೋದು. ಬ್ರೋ ಆ್ಯಪ್ಗಳಲ್ಲಿ ಪೇಮೆಂಟ್ ಯಾವ ಥರ ಮಾಡಬೇಕು ಏನಂತ ಕೇಳ್ತಾ ಇದ್ರು. ಇವಾಗ ಗುರು ಫಸ್ಟ್ ಆರ್ಡ್ರ್ ಬಂದ್ಬಿಟ್ಟು ಏನು ಆಲ್ಮೋಸ್ಟ್ ಇವಾಗ ಬಿದ್ದೈತೆ ಗುರು. ಟೈಮ್ ನೋಡ್ಬೋದು 8:13 ಬಿದ್ದೈತೆ ಫಸ್ಟ್ ಆರ್ಡ್ರು. ಹಲೋ ಸ್ನೇಹಿತರೆಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಇವಾಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 7:13 ಆಗೈತೆ. ಡ್ಯೂಟಿ ಆನ್ ಮಾಡಿ ಇಕ್ಕಿದ್ದೀನಿ. ಆರ್ಡ್ರು ಬೀಳ್ತೈತೆ, ಅಂದರೆ ಪಿಕಪ್ ಜಾಸ್ತಿ ಕೊಡ್ತಾವನೆ, ಬೀಳ್ತೈತೆ ಆರ್ಡ್ರು. ಇನ್ನು 7:15 ಇನ್ನೂ ಟೈಮ್ ಐತೆ. 7:15 ಪೀಕ್ ಟೈಮ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾವುದಾದ್ರೂ ಅಷ್ಟು ಒಳಗಡೆ ಯಾವುದಾದ್ರೂ ಆರ್ಡ್ರ್ ಕೊಟ್ಟ ಅಂದರೆ ಎತ್ಕೊತೀನಿ, ಇಲ್ಲಾಂದರೆ ಪೀಕ್ ಟೈಮ್ವರೆಗೂ ವೆಯ್ಟ್ ಮಾಡ್ತೀನಿ. ಆವಾಗ ಚೆನ್ನಾಗಿರೋ ಆರ್ಡ್ರ್ ಕೊಡ್ತಾನೆ. ಯಾಕಂದರೆ ಪೀಕ್ ಟೈಮಲ್ಲಿ ಬಂದ್ಬಿಟ್ಟು ಅರ್ನಿಂಗ್ಸ್ ಮಾಡೋಕ್ಕೆ ಅವಾಗ ಆಗೋದು. ಈ ನಾರ್ಮಲ್ ಟೈಮಲ್ಲಿ ಕೊಟ್ಟ ಅಂದರೆ ಕಿಲೋಮೀಟ್ರಿಗೆ ಏನು 18 ರೂಪಾಯಿ ಇಲ್ಲಾಂದರೆ 15 ಆ ಥರನೂ ಕೊಡ್ತಾನೆ. ಪೀಕ್ ಟೈಮಲ್ಲಿ ಅಂದರೆ ಏನೊಂದು 22, 23, 25ವರೆಗೂ ಕೊಡ್ತಾನೆ. ಅದಕ್ಕೇ ಪೀಕ್ ಟೈಮ್ವರೆಗೂ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇವಾಗ ಮಾಡೋದು ಪೀಕ್ ಟೈಮ್ ಮಾಡಲು ಒಂದೇ. ನೆನ್ನೆ ವಿಡಿಯೋ ನೀವು ನೋಡಿರ್ಬೋದು, ಅರ್ನಿಂಗ್ಸು ಏನು 1500 ಏನೋ ಮಾಡಿದ್ದೆ ಅಷ್ಟೇ. ಇವತ್ತಂತೂ ಸ್ವಲ್ಪ ಮಾಡಬೇಕು ಗುರು, ಮಾಡಬೇಕು ಅಂತ ಬರ್ತೀನ, ಯಾರೊಬ್ರು ಫೋನ್ ಮಾಡಿ ಹಿಂಸೆ ಕೊಡ್ತಾರೆ ಬಾ ಅಂತೇಳಿ. ಅದಕ್ಕೆ ಇನ್ನು ಅಲ್ಲಿ ಕೆಲಸ ಮಾಡೋಕ್ಕೂ ಆಗೋಲ್ಲ, ಬಿಟ್ಟು ಹೋಗೋಕ್ಕೂ ಆಗಲ್ಲ, ಆ ಥರ ಆಗ್ಬಿಡುತ್ತೆ ಪರಿಸ್ಥಿತಿ. ಅದಕ್ಕೇ ಇನ್ನೊಂದೇನಪ್ಪ ಅಂದರೆ ಊಬರಲ್ಲಿ ಇವಾಗ ಕಮಿಷನ್ನು 15 ರೂಪಾಯಿ ಮಾಡ್ತಾವನೆ ಗುರು. ಮೊದಲು ಬಂದ್ಬಿಟ್ಟು ಕಮ್ಮಿ ಇದ್ದಿದ್ದು 9 ರೂಪಾಯಿ ಇದ್ದಿದ್ದು ಊಬರಲ್ಲಿ. ನೆನ್ನೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿದ್ರು. ನೆನ್ನೆ ನಾನು ನೋಡಿದೆ 15 ರೂಪಾಯಿ ಅಂತ ಬಂತು, ಏನೋ ಬಿಡು ಅಂತ ನಾನು ಸುಮ್ಮನೆ ಅದೇ. ಆಮೇಲೆ ನೈಟ್ ವೀಡಿಯೋದಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು, ಬ್ರೋ ಇವಾಗ 15 ರೂಪಾಯಿ ಬ್ರೋ ಊಬರಲ್ಲೂ ಅಂತ. ಆಮೇಲೆ ನೋಡಿದೆ, ನೋಡಿ 29ನೇ ತಾರೀಕು 15 ರೂಪಾಯಿ ಕಟ್ಟಾಗೈತೆ, ಮತ್ತು 28ನೇ ತಾರೀಕು 15 ಕಟ್ಟಾಗೈತೆ. ಅದಕ್ಕೆ ಮುಂಚೆ 9 ರೂಪಾಯಿ ಕಟ್ಟಾಗ್ತಾಯಿದ್ದು. ಇಲ್ಲಿ ನೋಡಿ 9 ರೂಪಾಯಿ, ಇವಾಗ 15 ರೂಪಾಯಿ ಇದರಲ್ಲೂ ಊಬರಲ್ಲೂ ಇವ್ನು ಕೊಡೋ ರೇಟ್ಗೆ 15 ರೂಪಾಯಿ ಕಟ್ ಮಾಡ್ತಾವನೆ. ಏನಿಲ್ಲ ಗುರು, ಇವಾಗ ಊಬರಲ್ಲೂ ಇದು ಬ್ಯಾಲೆನ್ಸು ಇದು ಎಕ್ಸ್ಟ್ರಾ ಆಗೋವರೆಗೂ ಮಾಡ್ತೀನಿ. ಆಮೇಲೆ ಓವರ್ ಲಿಮಿಟ್ ಆಗುತ್ತಲ್ಲ ಎಕ್ಸ್ಟ್ರಾ, ಅಲ್ಲಿ ಬಿಟ್ಬಿಡ್ತೀನಿ ಅಷ್ಟೇ. ಊಬರ್ ರೀಚಾರ್ಜೇ ಮಾಡಲ್ಲ, ಹಂಗೆ ಬಿಟ್ಬಿಡ್ತೀನಿ ಊಬರು. ಅವರಮ್ಮನ ಅದು ಊಬರ್ ಬೇಕಾಗೂ ಇಲ್ಲ ನನಗೆ. ಸುಮ್ಮನೆ ಅವರಮ್ಮ ನಮಗೊಂದು ರೇಟ್ ತೋರಿಸುತ್ತೆ, ಅವ್ನಿಗೊಂದು ರೇಟ್ ತೋರಿಸುತ್ತೆ ಕಸ್ಟಮರ್ಗೆ. ಸುಮ್ಮನೆ ನಮಗೂ ಅವ್ರಿಗೂ ಕಿತ್ತಾಟ ಜಗಳ ಅಷ್ಟೇ. ಅದಕ್ಕೆ ಅದು ಯೂಸ್ ಮಾಡೋಕ್ಕೆ ಹೋಗಲ್ಲ, ಅದು ಬಿಟ್ಟಾಕ್ತೀನಿ. ಮತ್ತು ನಮ್ಮ ಹತ್ರ ರ್ಯಾಪಿಡೋ ಎರಡೇ ಮಾಡ್ತೀನಿ, ಸರಿನಾ. ಓಲಾ ಇವಾಗ ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರ ನೀವು ಯೂಸ್ ಮಾಡ್ತಾಯಿದ್ರೆ, ಸರಿನಾ. ಇವಾಗ ಇನ್ನೊಂದು ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ದರು, ಬ್ರೋ ಆ್ಯಪ್ಗಳಲ್ಲಿ ಪೇಮೆಂಟ್ ಯಾವ ಥರ ಮಾಡಬೇಕು ಏನಂತ ಕೇಳ್ತಾಯಿದ್ರು. ಇವಾಗ ಪೇಮೆಂಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ, ಸರಿನಾ. ಆರ್ಡ್ರ್ ಇಲ್ವಲ್ಲ, ಅದಾದರೂ ಒಂದು ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಊಬರಲ್ಲಿ ಫಸ್ಟ್ ತಿಳಿಸ್ಕೊಡ್ತೀನಿ ನಾನು ನಿಮಗೆ, ಊಬರಲ್ಲಿ ಯಾವ ಥರ ಮಾಡಬೇಕು ಏನಂತ. ಇದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ 3 ಇರಪ್ಪ ಒಂದು ಸೆಕೆಂಡು, ಇಲ್ಲಿ 3 ಡಾಟ್ಸ್ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವಿಡ್ರಾಲ್ ಅಂತ ಐತೆ ನೋಡಿ, ಓಕೆ. ತಿರ್ಗಾ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಏನಂದರೆ ನೀವು 150 ರೂಪಾಯಿ ಪೇ ಮಾಡ್ಬೋದು. ಇಲ್ಲಿ ನೋಡಿ ತೋರಿಸ್ತೀನಿ, ಇಲ್ಲಿ ನೋಡಿ ಬಂತ ಮೇಕ್ ಪೇಮೆಂಟು, ಕ್ಲಿಕ್ ಮಾಡಿ. ಫೋನ್ಪೇ ಫುಲ್ಲು ಕ್ಲಿಯರ್ ಮಾಡಬೇಕು ಅಂದರೆ ಈ ಥರ ಇಲ್ಲಿ ಮೇಕ್ ಪೇಮೆಂಟು UPI ಅಂತ ಬರುತ್ತೆ. ಡೈರೆಕ್ಟು ಫೋನ್ಪೇ ಕರ್ಕೊಂಡು ಹೋಗುತ್ತೆ ನೋಡಿ. ಟೋಟಲ್ಲು ಎಷ್ಟು ಪೇ ಮಾಡ್ಬೋದು, 240 ರೂಪಾಯಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಪೇ ಆಗುತ್ತೆ, ಓಕೆನಾ. ಇಲ್ಲ ಅಷ್ಟು ನಾನು ಪೇ ಮಾಡಲ್ಲ ಗುರು, ಏನೊಂದು 150 ಪೇ ಮಾಡ್ತೀನಿ ಅಂದರೆ ಸಿಂಪಲ್ಲು. ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೋಡಿ 150 ಟೈಪ್ ಮಾಡ್ಬೋದು. 100 ರೂಪಾಯಿ ಆಗಲ್ಲ ಗುರು, ಮಿನಿಮಮ್ಮು 100 ರೂಪಾಯಿ ಆಗುತ್ತಾ ಇವಾಗ? ಪರವಾಗಿಲ್ಲ, ನಾನು ಮೊನ್ನೆ ನೋಡಿದಾಗ ಆಗಲಿಲ್ಲ. ಇವಾಗ ನೋಡಿ ಏನು 50 ರೂಪಾಯಿ ಮಾಡ್ಬೋದು ಗುರು. ನೋಡಿ ಅಷ್ಟೇ. ಮುನೆ ಕೋಳಲ್ ಎತ್ಕೊಳ್ಳೋಣ ಅಷ್ಟೇ, ಎತ್ಕೊಂಡ್ರು ಓಕೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಮುಗೀತು, 50 ರೂಪಾಯಿ ಪೇ ಮಾಡ್ಬೋದು. ಮೊದಲು ಬಂದ್ಬಿಟ್ಟು ಏನು ನನಗೆ 150 ರೂಪಾಯಿ ಮಿನಿಮಮ್ ಪೇ ಮಾಡಬೇಕು ಅಂತ ತೋರಿಸ್ತಾಯಿತ್ತು. ಇವಾಗ ಏನು 50 ರೂಪಾಯಿ ಪೇ ಮಾಡ್ಬೋದು, ಏನು ಪರವಾಗಿಲ್ಲ, ಸರಿನಾ. ಅದಕ್ಕೆ ಯಾರು ಪೇ ಮಾಡಲ್ಲ ಅಂತೇಳಿ ಈ ಥರ ಏನೇನೋ ತರ್ತಾರೆ. ಮತ್ತು ನಮ್ಮ ಹತ್ರ ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ. ನಮ್ಮ ಹತ್ರಲ್ಲಿ ಇಲ್ಲಿ ನೋಡಿ, ಇವಾಗ ಡ್ಯೂಟಿ ಆನ್ ಮಾಡಬೇಕಂದ್ರೆ ಇಲ್ಲೇ ಕೇಳುತ್ತೆ ನೋಡಿ ಪೇಮೆಂಟ್ ಬ್ಯಾಲೆನ್ಸು. ಇಲ್ಲಿ ಬೇಕಾದರೆ ರೀಚಾರ್ಜ್ ಮಾಡ್ಕೋಬೋದು. ಇಲ್ಲಿ ಫೋನ್ಪೇಗೆ ಹಾಕಿ 42 ರೂಪಾಯಿ ಐತೆ, ಅದು ಪೇ ಮಾಡ್ಕೋಬೋದು ಸಿಂಪಲಲ್ಲಿ. ಇಲ್ಲಿ ಆನ್ ಮಾಡಬೇಕಾದ್ರೆ ಇಲ್ಲೇ ಬರುತ್ತೆ, ನೀನು ಬ್ಯಾಲೆನ್ಸ್ ಪೇ ಮಾಡು ಅಂತೇಳಿ ಇಲ್ಲಿ ಬರುತ್ತೆ, ಸರಿನಾ. 150 ರೂಪಾಯಿವರೆಗೂ ಇದರಲ್ಲಿ ಐತೆ. 150 ಮೇಲೆ ಆಮೇಲೆ ಆಗೋಲ್ಲ, ಮೈನಸ್ಸು 150ವರೆಗೂ ಆಗುತ್ತೆ, ಆಮೇಲೆ ಆಗೋಲ್ಲ. ರ್ಯಾಪಿಡೋದಲ್ಲಿ ಈಸಿನೇ, ಏನು ಅಷ್ಟೊಂದು ಕಷ್ಟ ಇಲ್ಲ. 3 ಡಾಟು, ಅರ್ನಿಂಗ್ಸು, ವಿಡ್ರಾಲು, ಇಲ್ಲಿ ಕ್ಲಿಕ್ ಮಾಡಿ 40. ಇದು 60 ರೂಪಾಯಿವರೆಗೂ ಅಷ್ಟೇ. ನನ್ನರಲ್ಲಿ 80ವರೆಗೂ ಆಗೈತೆ, ಮೇ ಬಿ 60 ರೂಪಾಯಿಗೆ ಲಾಸ್ಟು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಆಟೋ ಪೇಮೆಂಟ್ ಐತೆ, ನಾರ್ಮಲ್ ರೀಚಾರ್ಜು, ರ್ಯಾಪಿಡೋ, ವಿಡ್ರಾಲ್ ಅಂತ ಐತೆ. ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಆಕ್ಸೆಪ್ಟ್ ಮಾಡಿ. ಇದ್ರ ಮೇಲೆ ಪೇ ಮೇಲೆ ಕ್ಲಿಕ್ ಮಾಡಿ. ಪೇ ಆದಮೇಲೆ
ಇಲ್ಲಿ UPI ಅಂತ ಐತೆ, UPI ಮೇಲೆ ಕ್ಲಿಕ್ ಮಾಡಿ ಫೋನ್ಪೇ ಬೇಕಾ ಯಾವ್ದು ಬೇಕಾ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಪೇಡ್ ಅಂತ ಮಾಡಿ ಅಲ್ಲಿ ಫೋನ್ಪೇಗೆ ಡೈರೆಕ್ಟ್ ಕರ್ಕೊಂಡು ಹೋಗುತ್ತೆ ಅಷ್ಟೇ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಪೇ ಆಗುತ್ತೆ. ಇವಾಗ ನಾನೇನು ಪೇ ಮಾಡಲ್ಲ, ಯಾಕಂದರೆ 60 ರೂಪಾಯಿ ಆದಮೇಲೆ ಒಂದೇ ಪೇ ಮಾಡ್ತೀನಿ. ಸುಮ್ಮನೆ ಇವಾಗೆಲ್ಲ ಏನಕ್ಕೆ ಪೇ ಮಾಡೋದು ಅಂತೇಳಿ ಗುರು. ಅದು ರ್ಯಾಪಿಡೋದಲ್ಲಿ 60 ರೂಪಾಯಿ ಎಷ್ಟು ಬೇಗ ಬಂದ್ಬಿಡುತ್ತೆ ಗುರು, ಹೇಳೋಕ್ಕೆ ಆಗಲ್ಲ. ಏನು ಒಂದು ನೆನ್ನೆ ಪೇ ಮಾಡಿರೋ ಥರ ನಂಗೆ ಅನಿಸ್ತೈತೆ, ಅಷ್ಟು ಬೇಗ 60 ರೂಪೀಸ್ ಬಂದ್ಬಿಡುತ್ತೆ. ಅಯ್ಯೋ ಅದೊಂದು ಬೇಜಾರು ಗುರು. ಕಮಿಷನ್ ಮಾತ್ರ ಕರೆಕ್ಟಾಗಿ ಇಸ್ಕೊತಾರೆ, ಬಟ್ ಅರ್ನಿಂಗ್ಸ್ ಮಾತ್ರ ಆಗ್ತಾಯಿಲ್ಲ. ಏನೋಪ್ಪ ಬೇಜಾರು. ಓಕೆ, ಸಿಂಪಲ್ಲು ನಿಮ್ಗೆ ಅರ್ಥ ಆಗೈತೆ ಅಂದ್ಕೊಂಡಿದ್ದೀನಿ. ಆರ್ಡ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾವುದಾದ್ರೂ ಆರ್ಡ್ರ್ ಬಿಡಲಿರಿ, ಆರ್ಡ್ರ್ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಗುರು. ಫಸ್ಟ್ ಆರ್ಡ್ರ್ ಬಂದ್ಬಿಟ್ಟು ಏನು ಆಲ್ಮೋಸ್ಟ್ ಇವಾಗ ಬಿದ್ದೈತೆ ಗುರು. ಟೈಮ್ ನೋಡ್ಬೋದು 8:13 ಬಿದ್ದೈತೆ ಫಸ್ಟ್ ಆರ್ಡ್ರು. ಯಾಕಂದರೆ ಗ್ಯಾಸ್ ಇರಲ್ಲ ಆಟೋದಲ್ಲಿ, ಗ್ಯಾಸ್ ಹಾಕ್ಕೋಬೇಕು. ಒಂದೇ ಒಂದು ಪಾಯಿಂಟ್ ಐತೆ, ಅದಕ್ಕೆ ಗ್ಯಾಸ್ ನಿಯರ್ ಬಂಕ್ ಸೈಡ್ ಎತ್ಕೊಂಡಿದ್ದೀನಿ, ಅದಕ್ಕೆ ಇಷ್ಟೊತ್ತಾಯಿತು. ಒಂದು ಪಾಯಿಂಟ್ ಇತ್ತು, ಇವಾಗ 2 ಪಾಯಿಂಟ್ ಬಂದೈತೆ. ಓಕೆ, ಹೋಗಿ ಡ್ರಾಪ್ ಮಾಡೋಣ ಬನ್ನಿ, ಪಿಕ್ ಮಾಡಿ, ಸರಿನಾ ಗುರು. ಬೆಳಗ್ಗೆ ಗ್ಯಾಸ್ ಇಲ್ಲ, 1 ಪಾಯಿಂಟ್ ಎಲ್ಲ ಐತೆ. ಡ್ರಾಪ್ ಮಾಡಿದ್ಮೇಲೆ ಆರ್ಡ್ರ್ ಬೀಳ್ತೈತೆ, ಬಟ್ ಅಲ್ಲಿ ಗ್ಯಾಸ್ ಇರಲಿಲ್ಲ ಊಡಿಯಲ್ಲಿ. ಇಂಡಿಯನ್ ಆಯಿಲ್ ಒಂದು ಓಪನ್ ಆಗೈತಲ್ಲ ಹೊಸದಾಗಿ, ಅಲ್ಲಿ ಸೀತಾರಾಮಪ್ಪಲ್ಲೇ ಮೆಟ್ರೋಗಿಂತ ಮುಂದೆ, ಅಲ್ಲಿ ಇರಲಿಲ್ಲ. ಇವಾಗ ತಿರ್ಗಾ ಇಲ್ಲಿ ಊಡಿಯಲ್ಲಿ ಇನ್ನೊಂದು ಐತೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಫಸ್ಟ್ ಗ್ಯಾಸ್ ಹಾಕ್ಕೋಬೇಕು ಗುರು. ಡ್ಯೂಟಿ ಹೆಂಗಾದರೂ ಹಾಳಾಗಲಿ, ಫಸ್ಟ್ ಗ್ಯಾಸ್ ಇರಬೇಕು. ಎಲ್ಲಾದರೂ ಖಾಲಿ ಆಯ್ತು ಅಂದರೆ ನಂಗೆ ಕತೆ ಮುಗೀತು. ಫುಲ್ಲು 1 ಪಾಯಿಂಟ್ ಎಲ್ಲ ಐತೆ, ಅದಕ್ಕೆ ಗ್ಯಾಸ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಮುಂದೆ ಊಡಿಯಲ್ಲಿ ಒಂದು ಐತೆ, ಅಲ್ಲಿ ಗ್ಯಾಸ್ ಹಾಕ್ಕೊಂಡು ನಿಮಗೆ ಸಿಗ್ತೀನಿ ರೀ. ಆರ್ಡ್ರು ಬೀಳ್ತೈತೆ, ಬಟ್ ಎತ್ಕೊಳಕ್ಕೆ ಆಗ್ತಿಲ್ಲ ಗ್ಯಾಸಿಂದ, ಸರಿನಾ. ಅಲ್ಲ, ಆ ಗ್ಯಾಸ್ ಹಾಕ್ಕೊಂಡು ಸಿಗ್ತೀನಿ ರೀ ನಿಮಗೆ. ರಜೆ ಆಯ್ತಾ ಆ ಕಡೆ ಮಾತ್ರ ಇಲ್ಲಿ ಗುರು. 326 ರೂಪಾಯಿ ಗ್ಯಾಸ್ ಹಿಡ್ದೈತೆ. ಮೊನ್ನೆ ಹಾಕಿರೋದು 154 ಕಿಲೋಮೀಟ್ರ್ ಓಡೈತೆ ಅಷ್ಟೇ ಗುರು. ಪ್ರೆಜರ್ ಇಲ್ಲ ಅಂದರೆ ಕಿಲೋಮೀಟ್ರ್ ಕಮ್ಮಿ ಓಡೈತೆ. ಇವಾಗ ಇಲ್ಲಿ 0 ಮಾಡ್ತೀನಿ, 0 ಮಾಡಿಬಿಟ್ಟು ಇವತ್ತೆಷ್ಟು ಹೋಗುತ್ತೆ ನೋಡೋಣ, ಸರಿನಾ. 0 ಮಾಡಿ ಇಕ್ಕಿದ್ದೀನಿ. ಎಷ್ಟು 200 ರೂಪಾಯಿನೂ ಮಾಡಿದೆ ಅಷ್ಟೇ. 184 ರೂಪಾಯಿ ಮಾಡಿದ್ದೀನಿ. 9 ಗಂಟೆ ಟೈಮು. ಮೊನ್ನೆ ಆರ್ಡ್ರು ಇಲ್ಲ, ಲವಡ ಗ್ಯಾಸ್ ಇಲ್ಲ. ಇವಾಗಪ್ಪ ಫುಲ್ ಜೀವನನೇ ಬೇಜಾರಾಗ್ಬಿಟ್ಟೈತೆ. ಅದಕ್ಕೆ ಇವಾಗ ಗ್ಯಾಸ್ ಹಾಕ್ಕೊಂಡು ಡ್ಯೂಟಿಗೆ ಆನ್ ಮಾಡಿ ಇಕ್ಕಿದ್ದೀನಿ, ವೆಯ್ಟ್ ಮಾಡ್ತಾಯಿದ್ದೀನಿ. ಡ್ಯೂಟಿಗಳು ಮಾಡೋಣ ಇವಾಗ. ಓಕೆ, ಮಧ್ಯಾಹ್ನ ರೆಸ್ಟ್ ತಗೊಂಡಿರೋ ಡ್ಯೂಟಿ ಮಾಡ್ತೀನಿ ಗುರು. ಇವತ್ತು ಕಮಿಟ್ಮೆಂಟ್ ಜಾಸ್ತಿ ಆಗ್ಬಿಟ್ಟೈತೆ, ಅದಕ್ಕೆ ಓಕೆ ವೆಯ್ಟ್ ಮಾಡಿ. ಯಾವುದಾದ್ರೂ ಒಳ್ಳೆ ಆರ್ಡ್ರ್ ಒಂದು ಹಾಕ್ಕೊಂಡು ಹೋಗೋಣ ಬನ್ನಿ. ಇಲ್ಲಿಂದ ಜಾಗ ಖಾಲಿ ಮಾಡೋಣ ಫಸ್ಟ್ ಗುರು. ಊಬರಲ್ಲಿ ನೋಡಿ, ಅವ್ರ ಅಮ್ಮನ್ನಕ್ಕೆ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. 2 ಕಿತ ಬುಕ್ ಮಾಡಿ 2 ಕಿತನೂ ಕ್ಯಾನ್ಸಲ್ ಮಾಡಿಸತ್ತ. ಅವ್ರ ಅಮ್ಮನ್ನಕ್ಕೆ ಇಲ್ಲೇ ಮುಂದೆ ಪಿಕಪ್ ಬಂದಿದ್ದು. ಅವ್ರ ಅಮ್ಮನ 2 ಕಿತನೂ ಕ್ಯಾನ್ಸಲ್ ಮಾಡಿದ್ರೆ, ಬುಕ್ ಮಾಡಿದ್ರು ತಿರ್ಗಾ ಕ್ಯಾನ್ಸಲ್ ಮಾಡಿದ್ರು. ನೋಡಿ, 2 ಕ್ಯಾನ್ಸಲ್ ಮಾಡಿದ್ರು. ಎಷ್ಟು ಬೇಜಾರಾಗುತ್ತೆ ಹೇಳಿ. ಅವ್ರ ಅಮ್ಮನ್ನಕ್ಕೆ ನನಗೆ ಬೇರೆ ಆರ್ಡ್ರೇ ಇಲ್ಲ ಗುರು. ಅದು ಒಂದೇ ಒಂದು ಆರ್ಡ್ರ್ ಮಾಡಿರೋದಷ್ಟೇ, ಆವಾಗಿಂದ ಒಂದೇ ಒಂದು ಆರ್ಡ್ರ್ ಇಲ್ಲ. ಇಲ್ಲಿ ನೋಡ್ಬೋದು 184 ರೂಪಾಯಿ ಅದೊಂದೇ ಮಾಡಿದ್ದು. ಅವಾಗಿಂದ ಒಂದು ಆರ್ಡ್ರ್ ಇಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ, ಒಂದರಲ್ಲೂ ಒಂದು ಆರ್ಡ್ರ್ ಇಲ್ಲ. ನಮ್ಮ ಹತ್ರಲ್ಲೂ ಇಲ್ಲ, ಊಬರಲ್ಲೂ ಇಲ್ಲ, ರ್ಯಾಪಿಡೋದಲ್ಲೂ ಇಲ್ಲ. ಇದ್ರ ಒಳಗಡೆಯಿಂದ ಬಿತ್ತು 2 ಆರ್ಡ್ರು ಕ್ಯಾನ್ಸಲ್ ಮಾಡಿಸತ್ರ ಅವ್ರ ಅಮ್ಮನ ತಾಯಿನಾಡ. ಟೈಮ್ ನೋಡಿ 9:35 ಆಯಿತು, ಆರ್ಡ್ರೇ ಇಲ್ಲ. ಏನು ಮಾಡೋದು ಹೋಗಪ್ಪ. ಅವ್ರ ಅಮ್ಮನ ಜೀವನನೇ ಬೇಜಾರಾಗ್ಬಿಟ್ಟೈತೆ ಗುರು. ಟೈಮ್ ನೋಡ್ಕೊಳ್ಳಿ, ಟೈಮ್ ಕರೆಕ್ಟಾಗಿ 11 ಗಂಟೆ ಆಯಿತು. 11 ಗಂಟೆಗೆ ನಾನು ಅರ್ನಿಂಗ್ಸ್ ನೋಡಿ 300 ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದೀನಿ. 7 ಗಂಟೆಯಿಂದ 11 ಗಂಟೆ 4 ಅವರ್ಗೆ 300 ರೂಪಾಯಿ, 4 ಅವರ್ 300 ರೂಪಾಯಿ ಮಾಡಿದ್ದೀನಿ. ಏನು ಹೇಳೋದು ಒಂದು ನಂಗೆ ಅರ್ಥ ಆಗ್ತಾಯಿಲ್ಲ. ಸುತ್ತಾಡ್ತಾ ಇದ್ದೀನಿ, ಆದರೂ ಆರ್ಡ್ರೇ ಇಲ್ಲ ಗುರು. ಏನು 11 ಗಂಟೆಗೆ 400 ರೂಪಾಯಿ ಅಂದರೆ EMIಗಳು ಕಟ್ಟೋದು ಹೆಂಗೆ, ಮನೆ ಬಾಡಿಗೆ ಕಟ್ಟೋದು ಹೆಂಗೆ, ಏನು ಮಾಡೋದು ಒಂದು ನಂಗೆ ಕಮಿಟ್ಮೆಂಟ್ ನಂಗೆ ಒಂದು ಅರ್ಥ ಆಗ್ತಾಯಿಲ್ಲ. 11ನೇ ತಾರೀಕು ಬಂತು ಅಂದರೆ ಒಂದು 11,000, 10ನೇ ತಾರೀಕು ಬಂತು ಅಂದರೆ ಒಂದು 10,000, 1ನೇ ತಾರೀಕು ಬಂತು ಅಂದರೆ ಒಂದು 5,000. ಯಪ್ಪ ನಂಗೇನು ಮಾಡೋದು ಒಂದು ಅರ್ಥ ಆಗ್ತಲೇ. ತಲೆ ಮಾತ್ರ ಸಿಕ್ಕಾಪಟ್ಟೆ ನೋತೈತೆ. ಸೀರಿಯಸ್ಸಾಗಿ ಆರ್ಡ್ರೇ ಇಲ್ಲ ಗುರು. ಅದು ಏನು ಮಾಡೋ ಒಂದು ನಂಗೆ ಅರ್ಥ ಆಗ್ತಾಯಿಲ್ಲ. ಸೀರಿಯಸ್ಸಾಗಿ ಒಂದೇ ಒಂದು ಆರ್ಡ್ರು ಬೀಳ್ತಾ ಇಲ್ಲ. ಯಪ್ಪ ಸ್ವಾಮಿ, ಕಮಿಟ್ಮೆಂಟ್ಗೆ ಏನು ಮಾಡೋದು. ಕಮಿಟ್ಮೆಂಟ್ ಕುತ್ತಿಗೆವರೆಗೂ ಬಂದ್ಬಿಡ್ತು ಅಂದರೆ ಏನು ಮಾಡೋದಪ್ಪ ಸ್ವಾಮಿ. ನಂಗೆ ತಲೆ ಕೆಟ್ಟು ಕೆರೆದ ಹಿಡ್ದೋಗ್ಬಿಟ್ಟೈತೆ. ಆರ್ಡ್ರೇ ಇಲ್ಲ ಗುರು. ಇಲ್ಲಿ ನೋಡಿ, ಒಂದು ಆರ್ಡ್ರು ಬಡ್ಕೊಂಡು ಸಾಯ್ತಾ ಇಲ್ಲ ಅವ್ರ ಅಮ್ಮನ್ನೇ ಕೇಯ. ಏನು ಮಾಡೋದು ನಂಗೆ ಒಂದು ಅರ್ಥ ಆಗ್ತಾಯಿಲ್ಲ. ಇಲ್ಲಿ ನೋಡಿ 144 ಊಬರಲ್ಲಿ, ರ್ಯಾಪಿಡಲ್ಲಿ 184. ಇಷ್ಟೇ ಆರ್ಡ್ರು. ಸಾಕಾ? 400 ರೂಪಾಯಿ ಅರ್ನಿಂಗ್ ಸಾಕಾ ಗುರು? 400 ರೂಪಾಯಿ ಆಗಿಲ್ಲ ಗುರು, 320 ರೂಪಾಯಿ ಆಗೈತೆ 4 ಅವರ್ಗೆ. ಏನು ಹೇಳೋದು, ನಂಗೆ ಊಟನೂ ಮಾಡಿಲ್ಲ, ಹೊಟ್ಟೆ ಬೇರೆ ಸ್ವಾಗ್ತೈತೆ, ತಲೆನೇ ಕೆಟ್ಟೋಗ್ಬಿಟ್ಟಿದೆ. ಏನು ಮಾಡೋ ನಂಗೊಂದು ಅರ್ಥ ಆಗ್ತಾಯಿಲ್ಲ. ಅರ್ನಿಂಗ್ಸ್ ಆಗ್ತಾಯಿಲ್ಲ, ಏನು ಗುರು ಮಾಡೋದಂತ. ಸೀರಿಯಸ್ಸಾಗಿ ತಲೆ ಕೆಟ್ಟೋಗ್ಬಿಟ್ಟೈತೆ ನನಗಂತೂ. ಏನು ಮಾಡೋ, ಊಟ ಬೇರೆ ಮಾಡ್ಬೇಕಿರಿ. ಊಟ ಮಾಡಿಬಿಟ್ಟು ಸಿಗ್ತೀನಿ, ಏನೋ ಒಂದು ಮಾಡೋಣ. ಇನ್ನೇನು ಮಾಡೋದೇಳಿ. ಹಿಂಗೆ ಆದರೆ ಸೀರಿಯಸ್ಸಾಗಿ ಜಾಸ್ತಿ ಕಷ್ಟ ಆಗ್ಬಿಡುತ್ತೆ ಗುರು.
ಓಕೆ ವೆಯ್ಟ್ ಮಾಡೋಣ ಇರಿ, ಆರ್ಡ್ರು ಬೀಳತ್ತೆ ಹಿಂಗೇನಂತ ನೋಡೋಣ ಗುರು. ಟೈಮ್ ನೋಡ್ಕೋಬೋದು, ಆಲ್ಮೋಸ್ಟ್ 3:30 ಆಯಿತು. 3:30ಗೆ 731 ರೂಪಾಯಿ ಆಗೈತೆ ಗುರು. ಆರ್ಡ್ರೇ ಇಲ್ಲ ಗುರು, ಏನು ಮಾಡೋದು, ತಲೆ ಕೆಟ್ಟೋಗ್ಬಿಟ್ಟೈತೆ. ರ್ಯಾಪಿಡೋದಲ್ಲಿ ರ್ಯಾಪಿಡೋದಲ್ಲಿ ಮಾಡಿದ್ದು. ಇದೇ ನಮ್ಮ ಏರಿಯಾದಲ್ಲೇ ಇದ್ದೀನಿ. ಅವ್ರ ಅಮ್ಮನ ಅಲ್ಲಿ ಇಲ್ಲಿ ಎಲ್ಲ ಬೆಳ್ಳಂದೂರು ಎಲ್ಲ ಕಡೆ ಸುತ್ತಾಕೊ ಬಂದೆ. ಅವ್ರ ಅಮ್ಮನ ಆರ್ಡ್ರೇ ಇಲ್ಲ. ಇವಾಗ ಡ್ರಾಪ್ ಮಾಡಿದೆ, ಇವಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ, ಆರ್ಡ್ರ್ ಬೀಳತ್ತೇನೋ ಗೊತ್ತಿಲ್ಲ. ಅವರಮ್ಮನ ಆರ್ಡ್ರೇ ಇಲ್ಲ. ಹೋಗಪ್ಪ, ತಲೆ ಕೆಟ್ಟೋಗ್ಬಿಟ್ಟೈತೆ. ಟೈಮ್ ನೋಡಿದ್ರೆ 3:30 ಆಯಿತು, ಇನ್ನು 730 ರೂಪಾಯಿ. ಇವಾಗ ತಾನೆ 7 ಗಂಟೆಯಿಂದ ಮಾಡಿರೋದು ಅರ್ನಿಂಗ್ಸು. ನಿದ್ದೆ ಬರ್ತೈತೆ ಡ್ಯೂಟಿ ಇಲ್ದಿರ. 7 ಗಂಟೆಗೆ ಬಂದಿದ್ದಾ? 8, 9, 10, 11, 12, 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆನೇ ಇಟ್ಕೊಳ್ಳಿ. ಆಲ್ಮೋಸ್ಟ್ 9 ಅವರ್ ಆಯಿತು. 9 ಅವರ್ಗೆ 700 ರೂಪಾಯಿ ಮಾಡಿದ್ದೀನಿ. ಈ ಥರ ಯಾರು ಮಾಡ್ತಾರೆ ಹೇಳಿ 700 ರೂಪಾಯಿ ಗುರು? ಅದು ಏನಾಗೈತೋ ದರಿದ್ರ. ಅವ್ರ ಅಮ್ಮನ ಆರ್ಡ್ರೇ ಇಲ್ಲ ಗುರು. ನನಗೆ ಮಾತ್ರ ಇಲ್ವಾ, ಇಲ್ಲಾಂದರೆ ಎಲ್ಲರಿಗೂ ಇಲ್ವಾ, ಏನೂ ಗೊತ್ತಾಗ್ತಾ ಇಲ್ಲ. ಯಾರಿಗೂ ಆರ್ಡ್ರೇ ಇಲ್ಲ. ಅದು ಏನು ದರಿದ್ರ ಬಂದೈತೆ ಅವ್ರ ಅಮ್ಮನ್ನೇ ತಲೆ ಕೆಟ್ಟೋಗ್ಬಿಟ್ಟೈತೆ. ನಂಗೆ ತಲೆ ನೋವ್ತೈತೆ ಆರ್ಡ್ರ್ ಇಲ್ದಿರ. ಯಪ್ಪ, ಇಲ್ಲಿ ನೋಡಿ ನಾನು ಎಷ್ಟೆಷ್ಟು ಮಾಡಿದ್ದೀನಿ ತೋರಿಸ್ತೀನಿ. ಇದರಲ್ಲಿ ರ್ಯಾಪಿಡೋದಲ್ಲಿ 382, ನಮ್ಮ ಹತ್ರಲ್ಲಿ 200. ಊಬರಲ್ಲಿ ಬಂದ್ಬಿಟ್ಟು ಒಂದು 150 ಮಾಡಿದ್ದೀನಿ. 150, 144 ಊಬರಲ್ಲಿ. ಈ ಥರ ಐತೆ ಪರಿಸ್ಥಿತಿ. ಹೋಗಪ್ಪ, ನಂಗೆ ತಲೆ ಕೆಟ್ಟೋಗ್ಬಿಟ್ಟೈತೆ ಅವ್ರ ಅಮ್ಮನ ಆರ್ಡ್ರ್ ಇಲ್ದಿರ. ಓಕೆ, ನಮ್ಮ ಏರಿಯಾದಲ್ಲಿ ಇದ್ದೀನಿ. ಇಲ್ಲಿಂದ ಎಲ್ಲಾದರೂ ಸುತ್ತಾಡ್ತಾ ಇರ್ತೀನಿ, ಯಾವುದಾದ್ರೂ ಆರ್ಡ್ರ್ ಕೊಡ್ತಾನೇನಂತ ನೋಡೋಣ. ಸರಿನಾ? ಹೊಟ್ಟೆ ಬೇರೆ ಹಸ್ವಾಗ್ತೈತೆ, ಊಟ ಮಾಡಬೇಕು. ಊಟ ಮಾಡೋಕ್ಕೆ ಬೇಜಾರಾಗ್ಬಿಟ್ಟೈತೆ ನನಗೆ. ಆರ್ಡ್ರ್ ಇಲ್ಲ, ಏನಿಲ್ಲ, ಬೇರೆ ಟೆನ್ಷನ್ನು, ಈ ಟೆನ್ಷನ್ನು. ಓಪ, ನೆಮ್ಮದಿ ಇಲ್ದಿರ ಆಗ್ಬಿಟ್ಟೈತೆ ಜೀವನ. ನಾನು ಇನ್ನು ಆಟೋ ಮಾರಿಬಿಟ್ಟು ಗಾಡಿ ಒಂದು ಇಸ್ಕೊಬಿಡ್ಬೇಕಷ್ಟೇ, ಇನ್ನೇನು ಮಾಡೋದು. ಆ ಥರ ಆಗ್ಬಿಟ್ಟೈತೆ. ಕಮಿಟ್ಮೆಂಟ್ಗೆ ಆಗ್ತಾಯಿಲ್ಲ ಗುರು ದುಡಿಯೋದು, ಆ ಥರ ಆಗ್ಬಿಟ್ಟೈತೆ. ಓಕೆ, ವೆಯ್ಟ್ ಮಾಡ್ತೀನಿ. ಯಾವುದಾದ್ರೂ ಆರ್ಡ್ರ್ ಒಂದು ಹಾಕ್ಕೊಂಡೆ ಸಿಗ್ತೀನಿ ರೀ ನಿಮಗೆ. ಗಾಯ್ಸ್, ಟೈಮ್ ತೋರಿಸ್ತೀನಿ ಫಸ್ಟ್ ನಿಮಗೆ. ಟೈಮ್ ನೋಡ್ಬೋದು, 7:46. ಅರ್ನಿಂಗ್ಸ್ ತೋರಿಸ್ತೀನಿ ಎಷ್ಟು ಮಾಡಿದ್ದೀನಿ ಅಂತ. ಇವಪ್ಪ ಊಬರಲ್ಲಿ 144 ಅಷ್ಟೇ ಅನಿಸುತ್ತೆ ಮಾಡಿದ್ದ. ಆಮೇಲೆ ಆರ್ಡ್ರೇ ಬಿದ್ದಿಲ್ಲ ಯಾವುದೋ ಗುರು ಊಬರಲ್ಲಿ. ಅದೊಂದೇ ಆರ್ಡ್ರು ಅನಿಸುತ್ತೆ. ಅದೊಂದೇ ಆರ್ಡ್ರು. ಡ್ಯೂಟಿನೇ ಆಫ್ ಮಾಡಿ ಬಿಸಾಕ್ಬಿಟ್ಟಿದ್ದೀನಿ. ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು ಏನೊಂದು 600. ರ್ಯಾಪಿಡ್ ಆಫ್ ಮಾಡ್ತೀನಿ ಡ್ಯೂಟಿ. ನಿಯರ್ ಮನೆ ಹತ್ರ ಬಂದಿದ್ದೀನಿ. ಸಾಕು ಗುರು, 7:46 ಐತಲ್ಲ ಟೈಮು. ಇನ್ನು ಆರ್ಡ್ರು ಬಿದ್ದಿಲ್ಲ, ಸುಮ್ಮನೆ ಯಾಕಂತ ಬಂದೆ. ಇದರಲ್ಲೊಂದು 456 ರೂಪಾಯಿ ಟೋಟಲ್ ಅರ್ನಿಂಗ್ಸ್ ತೋರಿಸ್ತೀನಿ ಎಷ್ಟಾಗೈತೆ ಅಂತ. ಎಷ್ಟಪ್ಪ, 1,000 ಆದರೂ ಆಗೈತಾ ಇಲ್ಲ ಗೊತ್ತಿಲ್ಲ. 1400, 1500 ಇಟ್ಕೊಳ್ಳಿ ಅರ್ನಿಂಗ್ಸು. ಇವತ್ತಿನ ಅರ್ನಿಂಗ್ಸ್ 1500 ಮಾಡಿದ್ದೀನಿ ಗುರು. ಆರ್ಡ್ರೇ ಇಲ್ಲ ಗುರು. ಬೆಳಗ್ಗೆ ಎಲ್ಲ ಸ್ವಾಮಿ ನನಗೆ ಬೇಜಾರಾಗೋಯ್ತು. ಏನಕ್ಕಾದ್ರೂ 7 ಗಂಟೆಗೆ ಹೋಗ್ನೋ ಅಂತೇಳಿ 8 ಗಂಟೆಗೆ ಫಸ್ಟ್ ಆರ್ಡ್ರ್ ಬಿದ್ದಿದ್ದು. 8:20ಗೇನೋ ಬಿದ್ದಿದ್ದು, 8:10, 8:20ಗೋ. ಆಮೇಲೆ 2 ಆರ್ಡ್ರು 3 ಆರ್ಡ್ರ್ ಕೊಟ್ಟ ಅಷ್ಟೇ. ಆರ್ಡ್ರೇ ಇಲ್ಲ. ಸುಮ್ಮನೆ ಬೇಜಾರಾಗಿ ಒಂದು ಸೈಡಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಕೊಟ್ಟ ಆರ್ಡ್ರು ಮಾಡಿದೆ. ಟೋಟಲ್ ಏನು ಅಷ್ಟೇ 1500 ಮಾಡಿದ್ದೇನೆ ಅಷ್ಟೇ ಗುರು. ಬೇಜಾರಾಗ್ತೈತೆ. ಏನು 2500, 3000 ಮಾಡ್ತಾ ಇರೋನು 1500 ಮಾಡಿದ್ರೆ ಬೇಜಾರಾಗ್ತಾ ಇಲ್ವ ಹೇಳಿ? ಒಂದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನನಗೆ ಸಿಕ್ಕಾಪಟ್ಟೆ ತಲೆ ನೋವು ಬಂದ್ಬಿಡ್ತು ಈ ಕೆಲಸ ಮಾಡೋಷ್ಟರಲ್ಲಿ. ನನಗೆ ಬೇಜಾರಾಗ್ಬಿಟ್ಟೈತೆ. ಆಟೋ ಮಾರ್ಬಿಟ್ಟು 2 ವೀಲರ್ ಇಸ್ಕೊಬಿಡೋಣ ಅಂತ ಮೈಂಡಲ್ಲಿ ಬಂದ್ಬಿಟ್ಟೈತೆ. ಆ ಥರ ಆಗ್ಬಿಟ್ಟೈತೆ ಗುರು. ಏನು ಇಷ್ಟ ಇದಾ ಯಪ್ಪ ಸ್ವಾಮಿ, ಆರ್ಡ್ರ್ ಇಲ್ದಿರ. ಮತ್ತು ಇನ್ನೊಂದು ಬಾವುಟ ಒಂದು ಇಸ್ಕೊಂಡೆ. ನಾಳೆ ಕರ್ನಾಟಕ ರಾಜ್ಯೋತ್ಸವ ಅಲ್ವಾ, ಅದಕ್ಕೆ ಕರ್ನಾಟಕ ಬಾವುಟ ಒಂದು ಇಸ್ಕೊಂಡೆ. ಎಲ್ಲರಿಗೂ ಅಡ್ವಾನ್ಸ್ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ತೋರಿಸ್ತೀನಿ ನಿಮಗೆ. ಅದು ಪ್ರೈಸೆಲ್ಲ ನಾಳೆ ಹೇಳ್ತೀನಿ ಎಷ್ಟಾಯ್ತು ಏನಂತ. ಫಸ್ಟ್ ಬಂದ್ಬಿಟ್ಟು ಇದು ನೋಡಿ, ಇದು ದೊಡ್ಡದೈತೆ ಗುರು. ಇದೊಂದು ಟವಲ್ ಒಂದು ಇಸ್ಕೊಂಡೆ, ಒಂದು ಬ್ಯಾಡ್ಜ್ ಒಂದು ಇಸ್ಕೊಂಡೆ. ಬೆಳಗ್ಗೆ ಎಲ್ಲ ಫುಲ್ ಸೆಟಪ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲೈತೆ ನೋಡಿ ಬ್ಯಾಡ್ಜ್ ಇದ್ದೇನೆ. ಫುಲ್ ಬೆಳಗ್ಗೆ ಎಲ್ಲ ಸೆಟಪ್ ಮಾಡಬೇಕು. ಆ ಕಡೆ ಕಟ್ಟಿ ಎಲ್ಲ ಫುಲ್ ಸೆಟಪ್ ಮಾಡ್ತೀನಿ. ಅದೇ ಅರ್ನಿಂಗ್ಸ್ ಇವಾಗ ತೋರಿಸಿ ಎಂಡ್ ಮಾಡೋಣ ಅಂತ ಅಷ್ಟೇ. ಅರ್ನಿಂಗ್ಸ್ ಎಲ್ಲ ಆಗಿರೋದು. ಸರಿನಾ? ನೀವೇನಂತೀರ ಒಂದು ಕಮೆಂಟ್ ಹಾಕಿರಿ. ನೀವೇನು ನಮ್ಮ ಚಾನಲ್ಗೆ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೆಂಗಿತ್ತು ಏನಂತ ಒಂದು ಕಮೆಂಟ್ ಹಾಕಿರಿ ಹಂಗೆ. ಸರಿನಾ? ಬ್ಲೂಟೂತ್ ಕನೆಕ್ಟ್ ಮಾಡಿಕ್ಕಿದ್ದೀನಿ ಹಂಗೆ ರೀ. ಸಿಸ್ಟಮ್ ಆಫ್ ಮಾಡಿಬಿಡ್ತೀನಿ. ಓಕೆ, ಇವತ್ತು ವೀಡಿಯೋ ಹೆಂಗಿತ್ತು ಏನಂತ ಒಂದು ಕಮೆಂಟ್ ಹಾಕಿರಿ ಗುರು. ಓಕೆನಾ? ನನಗೆ ಬೋರ್ ಆಗಿಬಿಡ್ತು. ಸರಿನಾ? ನೀವು ಅರ್ನಿಂಗ್ಸ್ ಎಷ್ಟು ಮಾಡಿದ್ರಿ ಏನಂತ ಒಂದು ಕಮೆಂಟ್ ಹಾಕಿರಿ. ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 10K ಮಾಡಿ. ಇನ್ನು ಕ್ಲೋಸ್ಲಿ 10K ಐತೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನಾನು ನಿಮಗೆ ನಾಳೆ ಸಿಗ್ತೀನಿ. ನಾಳೆ ಸ್ವಲ್ಪ ಸ್ಪೆಷಲ್ ವೀಡಿಯೋ ಇರುತ್ತೆ. ಅಂದರೆ ನಾಳೆ ಅರ್ನಿಂಗ್ಸ್ ಕಮ್ಮಿ ಇರುತ್ತೆ, ಬಟ್ ಅರ್ನಿಂಗ್ಸ್ ಇರೋಲ್ಲ ನಾಳೆ. ನೋಡೋಣ ಅರ್ನಿಂಗ್ಸ್ ಆಗುತ್ತೆ ಹೆಂಗೇನಂತ. ನಾಳೆ
ಗಾಡಿ ನೀಟಾಗಿ ಇವಾಗ ಹೋಗ್ಬಿಟ್ಟು ವಾಶ್ ಮಾಡಿಬಿಟ್ಟು ಸ್ವಲ್ಪ ಪಾಲಿಶ್ ಗಿಲಿಶ್ ಎಲ್ಲ ಮಾಡ್ತೀನಿ. ಇವಾಗ ಹೋಗಿ ಎದ್ದು ತೊಳೆದು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದಕ್ಕೇ. ಸರಿನಾ, ನೀವೇನಂತ ಒಂದು ಕಮೆಂಟ್ ಹಾಕಿರಿ. ನಾಳೆ ಹೋಗೋದು 11 ಗಂಟೆ ಏನೇ ಡ್ಯೂಟಿ, ಶನಿವಾರ ಅಲ್ವಾ, ಅದಕ್ಕೆ. ಸರಿ, ನೀವೇ ನಮ್ಮ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಷ್ಟೇ ಅಲ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ನಾನು ನಿಮಗೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್.